ರಾಮನ ಬಗ್ಗೆ ರಾಮ ಮಂದಿರ ಕಟ್ಟೋದ್ರ ಬಗ್ಗೆ ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದು ರೀತಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ರಾಮನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲೇ ಯಾಕೆ ಹೋಗ್ಬೇಕು, ರಾಮ ಮಂದಿರಕ್ಕೆ ಯಾಕೆ ಹೋಗ್ಬೇಕು, ನಮ್ಮೂರಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಇದೆಲ್ಲ ರಾಮ ಹುಟ್ಟಿದ ಸ್ಥಳ, ಅದು ಅಲ್ಲೇ ಯಾಕೆ ಹೋಗ್ತಾರೆ ಅಂದರೆ ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆ. ಅದಕ್ಕೋಸ್ಕರ ಅಲ್ಲಿ ಜನ ಪವಿತ್ರತೆಯನ್ನು ನೋಡ್ತಾರೆ. ಇವಾಗ ತಿರುಪತಿಗೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ ತಿರುಪತಿ ಇಲ್ವಾ? ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ ಧರ್ಮಸ್ಥಳದ ದೇವರು ಇಲ್ವಾ? ಎಲ್ಲಮ್ಮ ದೇವ್ರಿಗೆ ಯಾಕೆ ಹೋಗ್ತಾರೆ, ನಮ್ಮನೇಲಿ ಎಲ್ಲಮ್ಮನ ಫೋಟೋ ಇಲ್ವಾ? ಇವೆಲ್ಲ ಸಿದ್ದರಾಮಯ್ಯನವರ ಕಂತೆ ಪುರಾಣ, ಈ ಸಂತೆ ಭಾಷಣ ಅಂತಾರಲ್ಲ, ಸಿದ್ದರಾಮಯ್ಯನವರ ಈ ಸಂತೆ ಭಾಷಣ ಅಷ್ಟೇ. ದೇವರು ಎಲ್ಲಿ ಭಕ್ತಿ ಇರ್ತೈತೋ ಅಲ್ಲಿ ಹೋಗ್ತಾರಷ್ಟೇ. ನಮ್ಮ ಮನೆಗೆ ಮಾಡ್ಕೊಂತೀನಿ ಅಂದರೆ ನೀನು ಯಾರು ಬೇಡ ಅಂತ ಹೇಳಿದ್ರು. ಯಾಕೆ ಹಂಗಾರೆ ಮಸೀದಿಗೆ ಯಾಕೆ ಹೋಗ್ತೀರಾ ನೀವು, ಟೋಪಿ ಯಾಕೆ ಹಾಕೊಂತೀರಾ? ಆವಾಗ ಇವೆಲ್ಲ ಬರಲ್ಲ. ಮಸೀದಿಗೆ ನಿಮ್ಮ ಮನೆಗೆ ಮಸೀದಿ ಮಾಡ್ಕೊಂಬಿಡ್ಬೋದಲ್ಲ ನೀವು. ಸಿದ್ದರಾಮಯ್ಯನವರು ಮನೆಯಲ್ಲೇ ಮಸೀದಿ ಪೂಜೆ ಮಾಡ್ಬೋದಲ್ಲ, ಮಸೀದಿಗೆ ಯಾಕೆ ಹೋಗ್ತೀರಾ? ನೋಡಿ, ಅವರವರ ಭಾವನೆ ಇದೆ, ಹಿಂದೂಗಳ ಭಾವನೆ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದೊಂದು ಪವಿತ್ರ ಸ್ಥಳ, ಕಾಶಿ ಒಂದು ಪವಿತ್ರ ಸ್ಥಳ, ಶೃಂಗೇರಿ ಒಂದು ಪವಿತ್ರ ಸ್ಥಳ, ತಿರುಪತಿ ವೆಂಕಟರಮಣ ಪವಿತ್ರ ಸ್ಥಳ. ಅದು ಭಾವನೆ, ನಮ್ಮ ಭಾವನೆಗೆ ದಕ್ಕೋದು ರೀತಿ ತರೋ ರೀತಿ ಸಿದ್ದರಾಮಯ್ಯನವರು ಈ ಡೋಂಗಿ ನಾನು ಹಿಂದೂ ಅಂತಾರಲ್ಲ, ಅದರಲ್ಲೇ ಡೋಂಗಿತನ ಅಡಗಿದೆ ಅವರು. ಅದರಿಂದ ಇವ್ರಿಗೆ ಮುಂದೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನ ಪಾಠ ಕಲಿಸ್ತಾರೆ. ಇವರಿಗೆ ಸರಿಯಾದಂಥ ಪಾಠ ಕಲಿಸ್ಬೇಕು. ಇಲ್ಲ ಅಂದರೆ ಈಗ ನೀವೇ ನೋಡಿದ್ದೀರ, ರೈತರು ಬರಗಾಲದಲ್ಲಿ ಸಾಯ್ತಾ ಇದ್ದಾರೆ, 600 ಜನ ಸತ್ತಿದ್ದಾರೆ. ಇವ್ರಿಗೇನಾದರೂ ಜ್ಞಾನ ಇದೆಯಾ? ಮಾನ ಮರ್ಯಾದೆ ಏನಿದೆ? ಏನೂ ಇಲ್ಲ. ಆರಾಮ್ಸೆ ಅವ್ರು ಯಾರೋ ಮೌಲ್ವಿಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತಾರೆ. ರೈತರಿಗೆ 100 ಕೋಟಿ, ಮೌಲ್ವಿಗಳಿಗೆ 10,000 ಕೋಟಿ. ಇದು ನ್ಯಾಯನ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಂದರೆ ರೈತರ ಕಣ್ಣಿಗೆ ಸುಣ್ಣ ಹಾಕ್ತಾ ಇದ್ದಾರೆ, ಮೌಲ್ವಿಗಳಿಗೆ ಬೆಣ್ಣೆ ಹಚ್ತಾ ಇದ್ದಾರೆ. ಈ ಬೆಣ್ಣೆ ಹಚ್ಚೋ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಬಿಡಲಿಲ್ಲ ಅಂದರೆ ಈ ರಾಜ್ಯದಲ್ಲಿರುವಂಥ ಬಹುಸಂಖ್ಯಾತ ಹಿಂದೂಗಳು ಅವ್ರಿಗೆ ಸರಿಯಾದಂಥ ಸುಣ್ಣವನ್ನು ಹಚ್ತಾರೆ. ಯಾವಾಗ ಹಚ್ಚಬೇಕೋ ಅವಾಗ ಸುಣ್ಣ ಹಚ್ತಾರೆ.